ಯೋ ಪೂರ್ವಿತಾ, ಬ್ಯಾಡಿತ್ತು ಕಣೆ ಇಲ್ಲಿಗೆ. ಏನು ತಿಳ್ಕೊತಾರೆ ಯಾರು ನೋಡ್ದಾರ? ನೋಡಲಿ ಒಳಗೆ ಹೆಂಗಿದ್ದಾರೆ ಕೂತಾರೆ ಅಂತ. ಮೊದಲೇ ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ತಿರ ಬಂತು. ಏನು ಅಂದ್ಕೋತಾರೆ ಏನೋ ಮರತಿ, ನಂಗೊಂಥರ ಆತಾದೆ. ಬೇಡ ನಂಗೆ ಕಾಫಿನೇ ಬೇಡ. ಬೇಕಂತ ಕಂಡ್ರೆ ಬೇರೆ ಎಲ್ಲರೂ ಹೋಗಿ ಕುಡಿಯೋಣ, ಇಲ್ಲಿಗೆ ಮಾತ್ರ ಬೇಡ. ಯಾಕೆ ಹೇಳು, ಇಲ್ಲಿ ಕುಡ್ದಕ್ಕೂ ಎಂತ ಆಗ್ತದೆ? ಅಲ್ಲ, ಯಾವ ಥರದವರೆಲ್ಲ ಬರ್ತಾರೆ, ಯಾವ ಥರದವ್ರು ಬಂದಾರಕ್ಕ? ನಮ್ಮಂಗೆ ಮನುಷ್ಯರು ಅವರು. ಸುಮ್ಮನಿರಿ, ಏನಾಗೋದು ಇಲ್ಲ. ನಾನಂತೂ ಇವತ್ತು ಇಲ್ಲೇ ಕುಡಿಬೇಕು. ನೀ ಬೇಕಾದ್ರೆ ಆ ಕಡೆ ಎಲ್ಲರೂ ಹೋಗು, ನಾ ಬಾಲೆನೂ ಕಳಿಸಲ್ಲ. ಯಾವುದೊಂದಕ್ಕೆ ಹೋದ್ರೂ ನಿನಗೇನು ಬೇಕು ಅನ್ನೋದಕ್ಕಿಂತ ಯಾರ್ಯಾರು ಏನಾರು ಹೇಳ್ತಾರೇನೋ ಅಂತ ಅದಕ್ಕೆ ಸರಿಯಾಗಿ ನಡ್ಕೊತೀಯ ನೀನು. ಹೇಳಿದ್ರೆ ಯಾವಾಗಲೂ ಪಿಟೀಲ್ ಕುಯ್ತೀಯ ಅಂತೀಯ. ನಿಂಗಾಗಿ ನೀ ಬದುಕೋದನ್ನು ಕಲ್ತ್ಕೊಂಬರತ್ತೀಯಾಕ? ಪೂರಿತ, ಇದು ಮನೆಯಲ್ಲ ಮರತಿ, ಸಣ್ಣ ಮಾತಾಡೆ. ನೋಡು, ಅವನು ನೋಡಿ ನಿನ್ನ ಕಡೆನೇ ನೋಡೋದು, ನಿನ್ನ ವಾಯ್ಸಿಗೆ. ದೇವ್ರೆ, ಒಂದು ಸ್ವಲ್ಪ ದೊಡ್ಡ ಆಗಲೇ ನಿನ್ನ ಜೊತೆನೇ ಬಿಟ್ಬಿಡ್ತೀನಿ ಪೂರ್ವಿತಾ. ನಿನ್ನಂಗೆ ಚುರುಕ ಆಗ್ಬೇಕು, ಆ ಥರ ಬೆಳೆಸೋ ಅವನ್ನ. ಅದಕ್ಕಿನ್ನೂ ಸುಮಾರು ದಿವಸ ಅದೇ. ಈಗ ನೀ ಹೆಂಗಿರ್ಬೇಕು ಅದನ್ನು ಫಸ್ಟ್ ಡಿಸೈಡ್ ಮಾಡ್ಕ. ನಡಿ ನೀನು ಮಾತೆತ್ತಿದ್ರೆ ಹಿಂಗಿದ್ದೇವೆಲ್ಲ ಹೇಳ್ತಿ. ನೀನು ಏನು ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ತಡಿಯ ಮಾರಯ್ಯ, ಸ್ವಲ್ಪ ಅಲ್ಲೋ ಕೂರನ. ಏನು ಜೋರಿದ್ದೀಯ ನೋಡು. ಪಾಪ ನೀನಾರು ಖುಷಿ ಪಡ್ದೆ ಏನು ಮಾಡ್ತೀಯ? ಒಂದೇ ಕಡೆ ಇದ್ದು ಬೇಜಾರಾಗಿದೆ. ಹೋಗೋಣ ಅಕ್ಕ, ಬಾರೆ ಕೂತ್ಕ ಬಾ. ನೀನು ನಂಬಂಗಿಲ್ಲ ಮಾರತಿ, ನಾನು ಕೂತಕ್ಕೂ ನೀ ಹಾಗೆ ಎದ್ದು ಹೋದೆ. ಇಲ್ಲ ಮಾರತಿ, ಅಲ್ಲಿ ಯಾರೋ ಗುರ್ತಿದ್ದರು ಹೋದಂಗಾತು, ಅದನ್ನೇ ನೋಡ್ತಾ ಇದ್ದೆ. ಹತ್ತಿರ ಬಂದಿದ್ರು ಗೊತ್ತಾತಿತ್ತೇನೋ. ಅಯ್ಯೋ ಅಕ್ಕ, ಸುಮ್ಮನೆ ಬಾ ನೀನು. ಹಂಗೆ ಗುರ್ತಿದ್ರೆ ಸಿಕ್ಕದೇ ಇರ್ತಾರನೆ. ಎಷ್ಟೋ ಕಡೆ ಅವ್ರು ನಮ್ಮನ್ನು ನೋಡಿರ್ತಾರೆ, ನಾವು ಅವ್ರನ್ನ ನೋಡಿರಲ್ಲ ಅಷ್ಟೇ. ಅವರು ನಿಂತ ಕಾತರ ಕಿರಿ ಹಿಡಿದು ನೋಡ್ತಿದ್ದೆ. ಸುಮ್ಮನೆ ಬಾ, ಈ ಕಡೆ ನೋಡಿ ಹೇಳ್ತೀನಿ. ಅಕ್ಕ, ನನಗೆ ಏನು ನೆನಪಿಗೆ ಬರ್ತಾ ಇದೆ ಗೊತ್ತಾ? ನಾವು ಸಣ್ಣಕ್ಕಿರ್ತ ಒಂದು ಉಪ್ಪಿಟ್ಟಿನ ಕತೆ ಹೇಳ್ತಿದ್ದು ನೋಡು. ಅದೇ ಕಣೆ, ಅವನ ಹೆಂಡತಿ ಬರೀ ಉಪ್ಪಿಟ್ಟೆ ಮಾಡ್ತಿರ್ತದೆ. ದಿನ ಅದನ್ನೇ ತಿಂದು ಬೇಜಾರಾಗಿ ಹೋಟ್ಲಿಗೆ ಹೋಗ್ತಾನೆ. ಒಂದಿನ ಬೇರೆ ಏನಾರು ತಿನ್ನೋಣ ಅಂತ ಅಲ್ಲಿ ಮೆನು ಕಾರ್ಡ್ ಕೊಟ್ಟು ಕೂಡಲೇ ಪಾಪ ಇವನಿಗೆ ಓದಕ್ಕೆ ಬರೆಯಕ್ಕೆ ಗೊತ್ತಿರಲಿಲ್ಲ. ಅದಕ್ಕೆ ಯಾವುದಕ್ಕೋ ಒಂದಕ್ಕೆ ಟಿಕ್ ಮಾಡ್ತಾನೆ. ನೋಡಿದ್ರೆ ಅದು ಉಪ್ಪಿಟ್ಟಿಗೆ ಆಗಿರ್ತದೆ. ಮತ್ತು ಉಪ್ಪಿಟ್ಟೆ ತಂದು ಕೊಟ್ಟಕ್ಕೂ ನನಗೆ ಗ್ರಾಚಾರನೇ ಸರಿ ಇಲ್ಲ ಅಂದ್ಕೊಂಡು ಬಂದಿರ್ತಾನೆ ಅಲ್ಲಿಂದ. ನಂಗೆ ಈಗ ಅದು ನೆನಪಿಗೆ ಬರ್ತಾ ಇದೆ ಕಣೆ. ಎಂತಕ್ಕ, ಅದು ಎಂತಕ್ಕೆ ನೆನಪಿಗೆ ಬರ್ತಾ ಇದೆಯಾ ನಿನಗೆ? ಮತ್ತಿನ್ನೆಂತ, ಮನೇಲಿ ದಿನ ಆ ಥರ ಕಾಫಿ ಕುಡಿತೀವಿ, ಇಲ್ಲಿ ನೋಡಿದ್ರೆ ಕಾಫಿನೇ ತರಿಸ್ಕೊಂಡೀಯ ನೀನು. ಓ, ಅದಕ್ಕೆ ನೀನು ಕಾಫಿ ಬೇಡ ಅಂದಿದ್ದ? ನನಗೆ ಎಂತ ತಿಂದರೂ ಒಂಚೂರು ಕಾಫಿ ಕುಡ್ದಂಗೆ ಆಗಲ್ಲ ಕಣೆ, ಅದಕ್ಕೆ ಕಾಫಿ ತರಿಸ್ಕೊಂಡೆ. ನೀ ಬೇರೆ ಏನಾರು ತರ್ಸ್ಕ. ಬೇಡ ನನಗೆ ಅಂತ ಬೇಡ ಅಕ್ಕ. ನೀವೊಂದು ಕೆಲಸ ಮಾಡೆ, ಅವನೊಂಚೂರು ಆ ಕಡೆ ತೆಗ್ದಿಡು. ನಿನ್ನ ಮಗ ಕೈ ಹಾಕಕ್ಕೆ ಅದನ್ನು ಮಾರತಿ. ಓ ಪೂರ್ವಿತಾ, ನನ್ನ ತಲೆಗುಂದು ಎಂತಾಗೈತೆ ಮರತೆ. ನಾ ಹೇಳಿದ್ನಲ್ಲ, ಯಾರನ್ನೂ ನೋಡ್ದಂಗೆ ಆಗ್ತದೆ, ಗುರ್ತದೆ ಅಂತ. ಶಾರದಕ್ಕ ಕಣೆ ಅದು. ನನಗೆ ಆ ಕಡೆ ತಿರ್ಕೊಂಡಿದ್ರಲ್ಲ ಗೊತ್ತಾಗಲ್ಲ. ನಮ್ಮನ್ನು ನೋಡಿದ್ರೆ ಬಂದು ಮಾತಾಡ್ತಿದ್ರು. ಒಂಚು ಕರೀತೀನಿ ಪೂರ್ವಿತಾ, ಬರಲಿ, 3 ಜನ ಒಟ್ಟಿಗೆ ಕಾಫಿ ಕುಡಿಯೋಣ. ಎಷ್ಟು ಹೆಲ್ಪ್ ಮಾಡ್ಯಾರೆ ನಂಗೆ ಅವಾಗ ಅವರು. ಅಲ್ಲ ಅಕ್ಕ, ನಿಂಗೆ ಎಂತ ಆಗ್ಯದ ಮರತೆ? ಸುಮ್ಮನಿರು, ಅವ್ರನ್ನ ಕರೆಯೋಕ್ಕೆ ಹೋಗಬೇಡ ನೀನು. ಯಾಕೆ? ಪಾಪ ಕಣೆ, ಅವ್ರ ಮನೆಯವರೆಲ್ಲ ಎಷ್ಟು ಹೆಲ್ಪ್ ಮಾಡ್ಯಾರೆ, ಅದನ್ನು ಮರೆಯೋಕ್ಕಾಗ್ತದಾನೆ? ಅದನ್ನು ಮರಿ ಅಂತ ಎಲ್ಲಿ ಹೇಳಿದೆ ನಾನು? ಈಗ ನಿಂಗೆ ಯಾವ್ದು ಅನುಕೂಲನೋ ಅದನ್ನೇ ಮಾಡಕ್ಕ. ಸುಮ್ಮನಿರು, ಕರೆಯೋಕ್ಕೆ ಹೋಗಬೇಡ. ಇನ್ನೊಂದು ದಿವಸ ಯಾವತ್ತಾರು ಚೆನ್ನಾಗಿ ಎಲ್ಲವೂ ಚೆನ್ನಾಗಿರೋಕ್ಕೆ ಸಿಗ್ತಾರಲ್ಲ, ಅವಾಗ ಏನಾರು ಕೊಡಿಸ್ಬೋದು ನೀನೆ. ಈಗಂತೂ ನಿನ್ನ ಅಮ್ಮಯ್ಯ ಅಂತೀನಿ, ಸುಮ್ಮನಿರು, ಕರಿಬೇಡ. ಯಾಕೆ ಪೂರ್ವಿತಾ? ಅವ್ರನ್ನ ಕರೆದಕ್ಕೂ ಎಂತ ಆಗ್ತದೆ? ಅದಕ್ಕೆ ನಿಂಗೆ ತಿಳುವಳಿಕೆ ಇಲ್ಲ ಅನ್ನೋದು. ಬೆಳಗ್ಗೆ ಹೊರಡು ಅಂದಕ್ಕೂ ನೀ ಏನು ಹೇಳ್ದೆ ಹೇಳು? ಅಯ್ಯೋ, ಯಾರು ಆ ಊರವ್ರು ಸಿಗ್ತಾರೆ, ಹೋಗಲ್ಲಿ ಹೇಳ್ತಾರೆ, ಚೆನ್ನಾಗಿರಲ್ಲ ಅಂತೇಳಿ ಹೇಳಿದ್ದು ಹೌದಲ್ಲ? ಅದಕ್ಕೆ ಮತ್ತೆ ನಾನು ಅಲ್ಲೆಲ್ಲೂ ಹೋಗದೆ ಇಲ್ಲಿ ಕರ್ಕೊಂಬಂದಿದ್ದು, ಒಂದು ಲೋಟ ಕಾಫಿ ಕುಟ್ಕೊಂಡು ಹೋಗೋಣ ಅಂತ. ನಮ್ಮ ಗ್ರಾಚಾರಕ್ಕೆ ಅವ್ರು ಬರ್ಬೇಕಾ ಇಲ್ಲೇ?
ಅವರು ನೋಡು ಈಗ ನಮ್ಮನ್ನು ನೋಡೋದು, ಹೋಗಿ ನಿನ್ನ ಗಂಡಗೆ ಹೆಂಗಾರು ಅದು ಗೊತ್ತಾಗೋದು, ಯಾಕೆ ಬೇಕಾಕ ಅವೆಲ್ಲ ರಿಸ್ಕ್? ಇಲ್ಲ ಕಣೆ ಪೂರ್ವಿತಾ, ಅವರೇನೀಗ ನಮ್ಮನೇಲಿ ಇವ್ರ ಹತ್ರ ಹೇಳಕ್ಕೆ ಹೋಗಲ್ಲ, ಇವ್ರ ಪರಿಚಯನೂ ಇಲ್ಲ ಅವರಿಗೆ. ಏನಾಗಲ್ಲ, ಕರಿತೀನಿ ಕಣೆ. ಅಯ್ಯೋ ಅಕ್ಕ, ಸ್ವಲ್ಪ ಸುಮ್ಮನಿರು. ನಾ ಹೇಳೋದನ್ನ ನಿಧಾನದಿಂದ ಕೇಳಿಸ್ಕೊಂಡಾರು ಮರತೆ. ಅವ್ರೇನು ಹೋಗಿ ನಿನ್ನ ಗಂಡನ ಹತ್ರನೇ ಹೇಳ್ತಾರೆ ಅಂತ ಅಲ್ಲ. ಮನೆಗೆ ಹೋಗಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಸರಿ ಸಿಕ್ಕಿತ್ತು ಅಂತ ಬರ್ತದಪ್ಪ ಮಾತು. ಅವ್ರ ಗಂಡ ಹಿಂಗೆ ಎಂತಾರು ಈಗ ಹೇಳಬೇಕು ಅಂತ ಅಲ್ಲ. ಇಂಥವೆಲ್ಲ ಒಂದೊಂದು ಸತಿ ತನ್ನಿಂದ ತಾನೇ ಆಗ್ಬಿಡ್ತವೆ, ಗೊತ್ತಾಗ ಆಚಾರ ಕೆಟ್ಟಾಗ. ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನೆಯವ್ರು ಸಿಕ್ಕಿದ್ರಂತೆ ಮರೆಯ ನಮ್ಮ ಶಾರದಿಗೆ ಅಂತ ಹೇಳೋದು. ಎಲ್ಲಿ ಅಂತ ಕೇಳ್ತಾರೆ, ನಿನ್ನ ಗಂಡು ಬಿಡ್ತಾರಾ? ಅವಾಗ ಹಿಂಗಂತ ಹೇಳೋದು. ಬೇಕಾ ಇವೆಲ್ಲ? ಯಾಕೆ ಸುಮ್ಮನೆ ಇಲ್ಲದೆ ಹೋಗಿದ್ನೆಲ್ಲ ಮೈ ಮೇಲೆ ಹೇಳ್ಕೊಬೇಕು ಹೇಳ? ಹೋ ಪೂರ್ವಿತಾ, ನೋಡು, ನೀನು ಮಾತ್ರ ನಂಗೆ ಬೈಯಂಗಿಲ್ಲ. ಅವ್ರು ನನ್ನ ಕಡೆನೇ ನೋಡ್ತಾ ಇದ್ದಾರೆ. ಬಹುಶಃ ಅವರಿಗೂ ಗುರ್ತು ಸಿಕ್ತಂತ ಕಾಣ್ತದೆ. ಅವರೇ ಇಲ್ಲಿಗೆ ಬಂದರೆ ಎಂತ ಮಾಡೋಕ್ಕಾಗ್ತದೆ? ಇನ್ನೊಂದು ಇದನ್ನು ಆರ್ಡ್ರ್ ಮಾಡೋಣ ಅಷ್ಟೇ. ನಾನೇನು ಕರೆದಿದ್ದಲ್ಲ, ನೋಡ್ಬೇಕಾರೆ ಬಂದರು. ಈ ಕಡೆನೇ ಬರ್ತಾ ಇದ್ದಾರೆ, ಸ್ಮೈಲ್ ಬೇರೆ ಮಾಡ್ತಾ ಇದ್ದಾರೆ. ಗುರ್ತು ಸಿಕ್ತು ಬಿಡು ಅವ್ರಿಗೆ ನಂದು. ಎಂಥ ಕಾರು ನೀನನ್ನು ಕರ್ಕೊ ಬಂದೇನೋ ಅನ್ನಂಗೆ ಆತ ಅದೇ ಮರತಿ. ಇದು ಎಲ್ಲಿಂದ ಎಲ್ಲಿ ಹೋಗಿ ಮುಟ್ಕಿತ್ತದೇನೋ. ಎಂತ ಮಾಡೋದೀಗಕ್ಕ? ಶಾರದಕ್ಕನ ಹತ್ರ ಹೇಳೋಣ? ಯಾರ ಹತ್ರ ಹೇಳ್ಬಿಡಿ ನಾವಿಲ್ಲಿ ಬಂದಿದ್ದು, ನಿಮ್ಮ ಮನೆಯಲ್ಲೂ ಹೇಳ್ಬಿಡಿ ಅಂತ ಹೇಳೋಣ. ಹಂಗೆ ಹೇಳಿದ್ರೆ ಅವ್ರು ಹೇಳೋಲ್ಲ ಪಾಪ. ಇಲ್ಲದೆ ಹೋದ ಅನುಮಾನಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅಕ್ಕ. ಈಗ ನೋಡು, ನಾವು ಹೋಗಿ ಅವ್ರ ಹತ್ರ ಯಾರ ಹತ್ರ ಹೇಳ್ಬೇಡಿ ನಾವಿಲ್ಲಿ ಬಂದಿದ್ದು ಅಂದಕ್ಕೋ ಯಾರಿಗಾರು ಡೌಟ್ ಬಂದೇ ಬರ್ತದೆ, ನಮಗಾರು ಅಷ್ಟೇ ಅಲ್ಲ. ಇವರಿಬ್ರು ಅಕ್ಕ ತಂಗಿ ಯಾರಿಗೂ ಹೇಳ್ದೆ ಕೇಳದೆ ಇಲ್ಲಿಗೆ ಬಂದಾರೆ ಅಂದ್ಕೋತಾರೆ. ಅವು ಒಂದು ಪಕ್ಷ ನಾವೇನು ಹೇಳದೇ ಇದ್ರೆ ಎಲ್ಲರೂ ಮರ್ತು ಹೋಗಿ ಹೇಳದೇ ಇದ್ರೂ ಇರ್ಬೋದೇನೋ. ನಾವೇನಾರು ಹಿಂಗೆ ಹೇಳಿದ್ವಿ ಅನ್ಕ ಅವ್ರಿಗೆ ಕ್ಲೋಸ್ ಇರೋರ ಹತ್ರ ಹೇಳೇ ಹೇಳ್ತಾರೆ ಅವರು. ನೋಡ್ಬೇಕಾದ್ರೆ ನಾವಾರು ಹಾಗೆ ಅಲ್ಲನೇ. ಅದು ಒಂದು ಹೌದೇ ಬಿಡು ನೀ ಹೇಳೋದು. ಬತ್ತಾದಾರೆ, ಈ ಕಡೆನೇ ಬತ್ತಾದಾರೆ. ಮಾತಾಡ್ಸೋ ಮಾತ್ರ, ನೀನು ಮಾತಾಡ್ಸೋ ಪೂರ್ವಿತಾ ತಾನೆ? ಮಾತಾಡಿಸ್ತೀನಪ್ಪ, ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಮಾತಾಡಿಸ್ತೀನಿ, ಬರಲಿ ಇಲ್ಲಿ ಹತ್ರ ಬಂದಕ್ಕೂ ಮಾತಾಡಿಸ್ತೀನಿ. ನೀನು ಇಲ್ಲಿಂದ ಸ್ಮೈಲ್ ಮಾಡೋ. ನಾಗವೇಣಿ, ಒಂದೇ ಒಂದು ನಿಮಿಷ, ನಮ್ಮೂರವರೊಬ್ರಲ್ಲದಾರೆ, ನಂಗೆ ಗೊತ್ತಿದ್ದರು, ಹೋಗೊಂಚೂರು ಮಾತಾಡ್ಸ್ಬರಲ್ಲ. ಪಾಪ ಇಷ್ಟು ದಿವಸ ಸಿಕ್ಕಲೇ ಇಲ್ಲ. ನಾನು ಅವತ್ತಿಂದ ಯೋಚನೆ ಮಾಡ್ತಿದ್ದೆ, ಎಲ್ಲಾರು ಸಿಕ್ಕಿದಾಗ ಒಂಚೂರು ಮಾತಾಡ್ಸ್ಬೇಕಲ್ಲ ಅಂತ. ಚೂರು ಹೋಗಿ ಮಾತಾಡ್ಸ್ತೀನಿ, ಬರ್ತೀನಿ ಆತ. ಚೂರು ಎಂತ ಮಾರತಿ, ಪೂರ್ತಿನೇ ಹೋಗೋ, ನಾನೆಲ್ಲಿ ಬೇಡ ಅಂದೆ. ಹೋಗಿ ಮಾತಾಡು, ಅವ್ರ ಜೊತೆ ಕೂತು ಮಾತಾಡು ಸ್ವಲ್ಪ ಹೊತ್ತು. ಬಹುಶಃ ನಿಮ್ಮೂರವ್ರ ಆಗ್ಯಾರೆ ಅಂದರೆ ಎಲ್ಲರೂ ಒಂದೇ ಬಸ್ಸಿಗೆ ಹೋಗಂಗೆ ಆಗ್ತದೇನೋ. ಹೋಗಿ ಏನು ತೊಂದರೆ ಇಲ್ಲ, ನಾನು ಹೋಗ್ತೀನಿ ಆತ. ನಂಗೆ ಟೈಮ್ ಇಲ್ಲ, ಇನ್ನು ಹೆಂಗೂ ಸಿಗ್ತಿರ್ತೀನಲ್ಲ ದಿನ. ಈಗ ಹೋಗ್ತೀನಿ, ನಾಳೆ ಯಾವತ್ತರ ಸಿಗ್ತೀನಿ. ನೀವು ಹೋಗಿ ಮಾತಾಡ್ತಾ ಇರು, ಹೋಗು. ಹ್ಞೂ, ಅದು ಒಂದು ಹೌದೆ. ಅವಳು ಪಾಪ ಬೇರೆ ಎಂಥದೋ ಬೇಜಾರಲ್ಲೆಲ್ಲ ಅದಾಳೆ. ನೀ ಬಂದಕ್ಕೂ ಒಂಥರ ಮಾಡ್ತಾಳೆ ಏನೋ ಮಾತಾಡೋಕ್ಕೆ. ಹೌದು, ನಾನೊಬ್ಬಳೇ ಹೋಗ್ತೀನಿ, ನೀವು ಹೋಗಿ ಹಂಗಾರತ. ಆ ಬ್ಯಾಗ್ ಇಲ್ಲೇ ಸೈಡಿಗೆ ಇಟ್ಟು ಹೋಗಿ ಮಾರತಿ. ಅಯ್ಯೋ, ಎಲ್ಲ ಕಡೆ ಹೊತ್ತುಕೊಂಡೇ ತಿರುಗ್ತೀಯಪ್ಪ, ಇಲ್ಲಿ ಯಾರು ತೊಗೊಂಡು ಹೋಗಲ್ಲ, ಇಲ್ಲೇ ಇಟ್ಟು ಹೋಗು. ಸರಿ ಸರಿ, ಇಲ್ಲೇ ಇಟ್ಟಿರ್ತೀನಿ. ಹಂಗಾರೆ ಇನ್ನು ಯಾವಾಗ ಸಿಗೋದು? ನಾನು ಇಂದು 2-3 ದಿನ ಬರಲ್ಲ, ನೋಡೋಣ, ಫೋನ್ ಮಾಡ್ತೀನಿ ಆತಾ. ಹಾಂ ಸರಿ ಸರಿ, ಸುಮಾರು ಸತಿ ನೀವು ಫೋನ್ ಮಾಡಿದ್ದು ನಾ ರಿಸೀವ್ ಮಾಡಿದ್ದು. ಇರಲಿ ಬಿಡು, ಹೋಗೀಗ ಬರ್ತೀನಿ, ಬಾಯ್ ಆಯಿತಾ? ಶಾರದಕ್ಕ ಬನ್ನಿ, ನಾನು ಅಲ್ಲೇ ನೋಡಿದೆ, ನೀವು ಆ ಕಡೆ ತಿರ್ಕೊಂಡಿದ್ರಲ್ಲ, ಫಸ್ಟ್ ಗುರ್ತು ಸಿಗಲೇ ಇಲ್ಲ. ಈಗ ಕರಿಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀವೇ ಈ ಕಡೆ ಬಂದ್ರಿ. ಬನ್ನಿ, ಸಿಕ್ಕಿದ ಖುಷಿ ಆಯ್ತು ಮಾತ್ರ. ಅಕ್ಕ ತಂಗಿ ಇಬ್ಬರು ಅಪರೂಪಕ್ಕೆ ಸರಿ ಹೊರಗಡೆ ಹೊರಟಿರಲ್ಲ, ಒಳ್ಳೆ ಕೆಲಸ. ಬರ್ಬೇಕು ಹೀಗೆ ಒಂದೊಂದು ಸತಿ. ಮಗ ಚಂದ ಅದನ್ ಕಣೆ, ಇವತ್ತೇ ಫಸ್ಟ್ ನೋಡಿದ್ದು. ಆ ಅಮ್ಮ ಹೇಳ್ತಾ ಇದ್ರು ನಮ್ಮನೇಲಿ, ಹೋಗೋಣ ಒಂದು ದಿವಸ ಬಾಲೆ ಮಾತಾಡ್ಸ್ಕಿ ಬರೋಣ ಅಂತ. ಗೊತ್ತಲ್ಲ ಹಳ್ಳಿ ಮನೆ ಕೆಲಸ ನಿಂಗೆ, ಹಾಗಾಗಿ ಬರೋಕ್ಕೆ ಆಗಿರಲ್ಲ. ಚಂದ ಸಾಕಿಯ, ಹೀಗೆ ಬಾಲೆ ನಾನು ಚೆನ್ನಾಗಿ ಸಾಕು ಮಾರತಿ. ತಲೆ ಬಿಸಿ ನಮ್ದು ಇದ್ದಿದ್ದೇಯ ಯಾವಾಗಲೂ. ಕೂತ್ಕೊಳ್ಳಿ, ಕಾಫಿ ಕುಡಿಯೋಣ. ಬೇಡ ಬೇಡ, ಕಾಫಿ ಬೇಡ ಕಣ್ರೆ,
ನಾನು ನಾಗವೇಣಿ ಈಗಷ್ಟೇ ಅಲ್ಲಿ ಜ್ಯೂಸ್ ಕುಡ್ದಿದ್ದು. ಅವಳು ಹಾಗೆ ಬೇಡ ಅಂದರೆ ಕೇಳಲ್ಲ. ಯಾವಾಗಲೂ ಅಷ್ಟೇ, ಬಂದಾಗೆಲ್ಲ ಏನಾರು ಒಂದು ಕುಡಿಸ್ಲೇಬೇಕು ಅವಳು. ನಂಗೆ ಕಾಫಿ ಬೇಡ, ನೀವಿಬ್ಬರು ಅಕ್ಕ ತಂಗಿ ಆರಾಮಾಗಿ ಮಾತಾಡ್ತಾ ಕುಡ್ಕೊಂಡು ಹೋಗಿ, ನಾ ಮತ್ತೆ ಅಲ್ಲಿ ನೋಡಿದ್ನಲ್ಲ ಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಎಲ್ಲಿದೆಯಾ ಈಗ? ಅಮ್ಮನ ಮನೇಲಿದೆಯಾ ಇಲ್ಲಿ ಗಂಡನ ಮನೇಲಿದೆಯಾ? ಅಮ್ಮನ ಮನೇಲೇ ಇದ್ದೀನಿ ಶಾರದಕ್ಕ. ಒಂದು 4 ದಿನ ಇದ್ದು ಆಮೇಲೆ ಬರೋಣ ಅಂತಿದ್ದೀನಿ. ಮತ್ತು ಇವಳು ಪೂರ್ವಿತನೂ ಅಲ್ಲೇ ಇದ್ಲಲ್ಲ, ಅಪ್ಪಾಜಿ ಅಮ್ಮ ಪೂರ್ವಿತ ಎಲ್ಲ ಹಠ ಮಾಡಿದ್ರು ಒಂದು 4 ದಿನ ಇದ್ದೋಗು ಇಲ್ಲಿ ಅಂತ. ಅದಕ್ಕೆ ಇದ್ದೀನಿ, ಬರ್ತೀನಿ ಇನ್ನೊಂದು 2 ದಿನ. ಏನು ತಡೆದು ಹೋಗಲ್ಲ, ಇಲ್ಲಿ ಆರಾಮಾಗಿ 4 ದಿನ ಇದ್ದು ಬಾ, ಅಪ್ಪ ಅಮ್ಮ ತಂಗಿ ಜೊತೆ. ಮನೆ ಸಂಸಾರ ಕೆಲಸ ಅದು ಇದ್ದಿದ್ದೇ ಮಾರತೆ, ಅದರಲ್ಲೇ ಕಳೆದು ಹೋತದ ನಮ್ಮ ಜೀವನ ಕೊನೆಗೆ, ಗೊತ್ತಾ? ನೀ ಇರು ಅಲ್ಲಿ. ಬಾಲೆ ಹೆಂಗೋ ಸಣ್ಣವನ, ಅವಾಗ ದೊಡ್ಡ ಆಗಿ ಸ್ಕೂಲಿಗೆ ಹೋಗಂಗಿದ್ದಿದ್ರೆ ಆದರೂ ಒಂಥರ ರಜೆ ಹಾಕಂಗಿಲ್ಲ, ಇಲ್ಲಿಗೆ ಬರಬೇಕು ಅಂತ ಆತಿತ್ತು. ಅಲ್ಲ, ನಿಂಗೆ ಅಲ್ಲಿ ಅಮ್ಮನ ಮನೇನೋ ಹತ್ತಿರ ಅದೇ, ಬೇಕಾದ್ರೆ ಅಲ್ಲಿಂದನೂ ಕಳಿಸ್ಬೋದು ಬಿಡು. ಈಗ ಎಂಥರಾಗಲಿ ನೀವು ಅಲ್ಲಿ ಇರು, ಇದ್ದು ಬಾ ಇನ್ನೊಂದು 4 ದಿನ. ಹೇಳಿ ಸ್ವಲ್ಪ ಅವಳಿಗೆ, ಹೇಳಿದ ಮಾತೇ ಕೇಳಲ್ಲ. ನಿಮ್ಮ ಮಾತು ಕೇಳಿ ನಿಜ ಸಮಾಧಾನ ಅನ್ನಿಸ್ತು. ಹೇಳ್ತಿದ್ಲ ಅಕ್ಕ ಯಾವಾಗಲೂ ತುಂಬ ಒಳ್ಳೆಯವ್ರವರು ಅಂತ. ಆಗಲಿ ಇಷ್ಟೊಂದು ಹೇಳಿದ್ರಲ್ಲ, ಈ ಥರ ಹೇಳೋರು ಯಾರು ಬೇಕು ಅವಳಿಗೆ. ಅಟ್ಲೀಸ್ಟ್ ನಿಮ್ಗಾರು ಫೋನ್ ಮಾಡಿ ಮಾತಾಡ್ತಿರ್ಬೋದು, ಅದನ್ನೂ ಮಾಡಲ್ಲ. ನಾ ಹೇಳ್ತೀನಿ ಬೇಡ, ಅಲ್ಲಿಗೆ ಹೋಗೋದೇ ಬೇಡ, ಸುಮ್ಮನೆ ಇಲ್ಲೇ ಇದ್ದು ಬಿಡು ಅಂತ. ಕೇಳಲ್ಲ ಅವಳು, ಗಂಡನ ಮನೆಗೆ ಹೋಗ್ಬೇಕಂತೆ. ಅದಾರು ಅವಳು ಹೇಳೋ ಸರಿನೇ, ನಾನೇನಲ್ಲ ಅನ್ನಲ್ಲ. ಎಷ್ಟಂದ್ರೂ ಹೆಣ್ಮಕ್ಳಿಗೆ ಗಂಡನ ಮನೆಯೇ ಒಂಥರ ಒಂದು ವಯಸ್ಸಾಗ ತನಕ. ಆಮೇಲೆ ನೀವೆಲ್ಲ ನಿಮ್ಮದೇ ಸಂಸಾರ ಅಂತ ನೋಡ್ಕೊಂಡಷ್ಟೊತ್ತಿಗೆ ಆಮೇಲೆ ಅವಳು ಯಾರಿಗೆ ಹೇಳ್ತಾಳೆ? ಅಪ್ಪಾಜಿ ಅಮ್ಮ ಎಷ್ಟು ದಿವಸ ಇರ್ತಾರೆ? ಆ ಬಾಲಿಗೂ ಒಂದು ಅಪ್ಪನ ಮನೆ ಅನ್ನೋದು ಇರ್ತದ? ಏನಾದರೂ ನಾವು ಇಲ್ಲೇ ಇದ್ದು ಜಯಿಸ್ಬೇಕು, ಬಿಟ್ಟರೆ ಅಮ್ಮನ ಮನೆಗೆ ಹೋಗ್ತೀವಿ ಅನ್ನೋ ಸುಮ್ಮನೆ. ತೀರಾ ಕಷ್ಟ, ಯಾರೂ ಸಪೋರ್ಟಿಗೆ ಇಲ್ಲ, ಎಂತ ಇಲ್ಲವೂ ಇಲ್ಲ ಇಲ್ಲಿ ಜೀವನ ಮಾಡೋಕ್ಕೆ. ಹಂಗೇನಾರಿದ್ರೆ ಹೌದು ಅನ್ಬೋದು. ನಮ್ಮ ಮನೇಲಿ ಇವರು ಹೇಳ್ತಿರ್ತಾರೆ, ನಿಮ್ಮ ಒಳ್ಳೆ ಜನನೇ ಅಂತಲ್ಲ. ಈ ವಾಗೇಶ್ ಒಂದು ಚೂರು ಬುದ್ಧಿ ಕಲ್ತ್ಬಿಟ್ರೆ ಜೀವನ ಅಂದರೆ ಬಂಗಾರ, ಅಲ್ಲೇ ಎಂತ ಮಾಡೋದು, ಇವನೇ ಸರಿ ಇಲ್ಲ ಅಂತಿರ್ತಾರೆ. ನೋಡೋಣ, ಇನ್ನೊಂದು 8-10 ವರ್ಷ ಅನ್ನಾಗ ಸರಿ ಆಗ್ಬೋದೇನೋ. ಒಂದು ನಂಬಿಕೆ ಮೇಲೆ ಬಂದಿರೋದು, ಮತ್ತಿನ್ನೆಂತ ಮಾಡೋದು. ಸದ್ಯ ಶಾರದಕ್ಕ ನೀವು ಸಿಕ್ಕಿದ್ದೊಂದು ಒಳ್ಳೇದಾಯ್ತು. ಕೇಳಿಸ್ಕೊಂಡ ಪೂರ್ವಿತ ಬೈತಿದ್ದಲ್ಲ ನನಗೆ, ನಾನು ಅದೇ ಥರ ಹೇಳೋದು ಶಾರದಕ್ಕ. ಬರೋದೇ ಬಂದಾಗ್ಯದ ಮದುವೆಯಾಗಿ, ಕಷ್ಟನೋ ಸುಖನೋ ಏನೋ ಹೋರಾಟ ಮಾಡೋದು ಆದಷ್ಟು. ನನ್ನ ಹಣೆಯಲ್ಲಿ ಸುಖ ಅಂತ ಬರೆದಿದ್ದರೆ ಅಲ್ಲೇ ಸುಖ ಸಿಗ್ತದೆ, ಇಲ್ದಿದ್ರೆ ಕಷ್ಟನೇ ಬರೆದಿದ್ದರೆ ಎಲ್ಲಿದ್ದರೂ ಕಷ್ಟನೇ. ನಾನು ಆ ಥರ ತೀರ್ಮಾನಕ್ಕೊಂದು ಬಂದೀನಿ. ಏನಿಲ್ಲ ಅಂದರೂ ನನ್ನ ಮಗಗೊಂದು ಅಪ್ಪನ ಮನೆ ಅನ್ನೋದು ಸಿಗ್ತದ. ಹಾಗಾಗಿ ಹಂಗೆ ಅಂತ ಏನು ಪೂರ್ತಿ ಅವ್ರು ಹೇಳ್ದಂಗೆ ಇದು ಮಾಡ್ಕೊಂಡು ಇರಲ್ಲ. ಹ್ಞೂ ಕಣೆ ಪೂರ್ವಿತ, ದಿನ ಏನು ಇದ್ದಂಗೆ ಇರಲ್ಲ. ನನಗೂ ಹೇಳ್ಬೇಕಂದ್ರೆ ಮೊದಲೆಲ್ಲ ಭಾಳ ಕಷ್ಟನೇ ಮನೇಲಿ. ಎಷ್ಟೋ ಸತಿ ಅತ್ಲಾಗ ಹೋಗಿಬಿಡೋಣ ತವ್ರ ಮನೆಗೆ, ಇಲ್ಲಿ ಬೇಡೇ ಬೇಡ ಅಂತ ಅಂದ್ಕೊತಿದ್ದೆ. ಈಗ ಅಲ್ಲಿ ಹೋದರೂ ಎಷ್ಟು ದಿವಸನೇ, ಸ್ವಲ್ಪ ದಿವಸ ಅಷ್ಟೇ. ನಮ್ಮ ಮನೇಲಿ ಸುಮ್ಮನಿದ್ರು ಆಚೀಚೆ ಮನೆಯವ್ರು ಸುಮ್ಮನೆ ಇರ್ತಾರ? ಅದನ್ನೆಲ್ಲ ಕೇಳ್ಕೊಂಡಿರೋದಕ್ಕಿಂತ ಸುಮ್ಮನೆ ಇಲ್ಲೇ ಇದ್ರೆ ಒಳ್ಳೆಯದು ಅಂಥೇಳಿ ನೋಡು, ಈಗ ಎಂಥದೋ ಸಣ್ಣಕ್ಕೊಂದು ಬಿಸ್ನೆಸ್ ಅಂತ ಶುರು ಮಾಡಿ ನಂಗೆ ದೇವ್ರು ನಡೆಸ್ಕೊಟ್ಟು ಚೆನ್ನಾಗಿ ಅದೀಯಪ್ಪ. ಈಗ ದಿನ ಎಲ್ಲ ದುಡಿಬೇಕು ಕಣೆ. ಹೆಣ್ಮಕ್ಳು ದುಡಿಯಂಗಾದ್ರೇ ಅವ್ರಿಗೆ ಮರ್ಯಾದೆ ಜಾಸ್ತಿ. ನಾನಂತೂ ಇದನ್ನು ಕಂಡ್ಕೊಂಡಿನಿ ನೋಡು. ಸರಿ, ನೀನು ಇಲ್ಲಿಗೆ ಬಂದಮೇಲೆ ನೀನಾರು ಅಷ್ಟೇ, ಏನಾರು ಒಂದು ಇಲ್ಲ ಜಾಬಿಗೆ ಹೋಗೋದು, ಇಲ್ಲ ಮನೆಯಲ್ಲೇ ಏನಾರು ಇದು ಮಾಡೋದು, ಹಂಗೆ ಶುರು ಮಾಡು. ಬರೀ ತೋಟ ಗದ್ದೆನೇ ನಂಬ್ಕೊಂಡು ಇರಬೇಡ, ಎಲ್ಲ ಸರಿ ಆತದ ಬಿಡು. ಆದರೂ ನಿಮ್ಮ ಅತ್ತೆ ತುಂಬ ಒಳ್ಳೆಯವ್ರಂತಲ್ಲ, ರಾಕೇಶ್ ಹೇಳ್ತಿರ್ತಾರೆ. ನಿಮ್ಮ ಅತ್ತೆ ಅಂದರೆ ಅವ್ರಿಗೆ ಭಾಳ ಇಷ್ಟ. ಅವ್ರು ಚಿಕ್ಕಲಿಂದ ಅಷ್ಟೇ ಅಂತೆ, ಸ್ಕೂಲಿಗೆ ಹೋಗೋಷ್ಟೊತ್ತಿಗೆಲ್ಲ ಎಷ್ಟು ಚೆನ್ನಾಗಿ ತಿಂಡಿ ಹಣ್ಣು ಎಲ್ಲ ಕೊಡ್ತಾ ಇರ್ತಿದ್ರು ಅವರು. ಈಗಲೂ ಅಷ್ಟೇ ಆಸೆ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ಇವರು. ಒಳ್ಳೆಯರೇಯ,
ಯಾರು ಅವ್ರವ್ರ ಮನೆ ಗುಟ್ಟು ಅವ್ರವ್ರಿಗೆ ಗೊತ್ತಿರೋದಲ್ಲನೇ. ಅದು ಒಳ್ಳೆಯರಪ್ಪ, ಏನು ಸುಮ್ಮನೆ ಹೇಳೋದಲ್ಲ, ಹೆಲ್ಪ್ ಮಾಡ್ತಾರೆ. ನಾನು ಈಗ ಹಿಂಗೆ ಬಿಸ್ನೆಸ್ ಮಾಡೋಕ್ಕೆಲ್ಲ ಸುಮಾರು ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರೆ ನಂಗೆ ಒಬ್ಬಳಿಗೆ ಮಾಡೋಕ್ಕೆ ಆತಿರ್ಲ ಬಿಡು. ಆ ಥರ ಹೆಲ್ಪ್ ಮಾಡೋರು ಇರಬೇಕು ಶಾರದಕ್ಕ. ನಮ್ಮತ್ತಿಗೆ ಸ್ವಲ್ಪ ಬುದ್ಧಿ ಎಲ್ಲ ಕಡಿಮೆನೇ. ಏನು ಬಿಡಿ, ಏನೋ ಒಂದು. ಆದರೂ ಈಗ ಬೇರೆ ಹಿಂಗೆ ಬೇರೆ ಆಗ್ಯದ. ಜನ ಎಲ್ಲ ಏನು ಹೇಳ್ತಾರೋ ಅಂಥೇಳಿ ನಂಗೆ ಅಲ್ಲಿಗೆ ಹೋಗೋದು ಹೆಂಗೆ ಅನ್ನಂಗೆ ಆಗ್ಯದೆ. ಸುಮ್ಮನೆ ಅಲ್ಲೇ ಇದ್ಬಿಟ್ಟಿದ್ರೆ ರಗಳೇ ಇಲ್ಲ. ಈಗ ಇಷ್ಟು ದಿವಸ ಮನೇಲಿ ಇಲ್ಲಿದ್ದೀನ, ಈಗ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ದಿವಸ ಎಂತ ಮಾತಾಡೋದು, ಯಾರಿಗೆ ಹೆಂಗೆ ಮುಖ ತೋರಿಸೋದು ಅನ್ನಂಗೆ ಆಗ್ತದೆ. ಆ ಥರ ಅಂತೂ ನೀ ಯೋಚನೆ ಮಾಡಲೇಬೇಡ ಸರಿತಾ. ನಾನು ಸಾಧಾರಣ ಹೊರಗಡೆ ಹೋದಲ್ಲೂ ಎಲ್ಲ ಮಾತಾಡೋದು ಕೇಳಿಸ್ಕೊತೀನಿ. ನಮ್ಮನೇಲಿ ಇವರಾಗಲಿ ಅನಿಲಣ್ಣ ಆಗಲಿ ಹೇಳ್ತಿರ್ತಾರಲ್ಲ, ನಿನ್ನ ಮಾತ್ರ ಯಾರೂ ದೂರಲ್ಲ. ಯಾರೂ ದೂರಲ್ಲ ಅಂದರೆ ಯಾರೂ ದೂರಲ್ಲ. ನಿಮಗೆ ಹೇಳಿದ್ರೆ ಬೇಜಾರಾಗ್ತದೇನೋ. ನಾನು ಕೇಳಿಸ್ಕೊಂಡಂಗೆ ಹೆಚ್ಚಿನ ಜನ ಹೇಳಿದ್ದು ಅವ್ನು ಕುಡ್ದವ್ನು ಸರಿಯಾಗಿ ಕುಡಿದು ಹೋಗೇ ಬಿಟ್ಟಿದ್ರೆ ರಗಲಿರಲ್ಲ ಅಂತಲೇ ಹೇಳೋದು. ಬೇಜಾರು ಮಾಡ್ಕೋಬೇಡ ಶಾಂತಮ್ಮ, ಪಾಪಮ್ಮ ಹಂಗೆ ಆಗೋದು ಬೇಡ ಹೇಳೋದು. ಆದರೆ ನೀ ಹಿಂಗೆ ಜನ ಏನಂತಾರೇನೋ ಅಂದಲ್ಲ, ಅದಕ್ಕಾಗಿ ಹೇಳಿದೆ. ಯಾರೂ ಏನು ಹೇಳೋದು ಇಲ್ಲ, ನಿಂಗಂತೂ ಯಾರೂ ಏನೂ ಹೇಳಲ್ಲ. ಸುಮಾರು ಜನರ ಬಾಯಲ್ಲಿ ಕೇಳಿನಪ್ಪ ನಾನು, ಒಳ್ಳೆ ಹುಡುಗಿ ಅದು, ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದೆ ಅಂತ.